ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟ ಅರಸ್ವತ್ ನಿಖಿತ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೀಸನ್ ಆಗ್ತದೆ ಅದು ಅಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೊಬೇಡ್ರಿ. ನೀವು ಇವತ್ತಿನ ದಿನ ನೋಡ್ತೀರಿ, ಅವತ್ತಿನ ದಿನ ನಿಮ್ಗೆ ಇದು ರೀಸನೇಟ್ ಆಗ್ತದೆ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ನಮಗೇನಾದರೂ ಇದ್ರಾಗ ಗೈಡೆನ್ಸ್ ಸಿಗ್ಬೋದಾ ಅಂತ ನೋಡಿರಿ. ನಿಮ್ಮ ಪರಿಸ್ಥಿತಿಗೆ ಇದೇ ಸಿಗಲಿ ಅದೇ ಸಿಗಲಿ ಅಂತಂದು ಒಂದು ಹಿಂಗೆ ಬೌಂಡ್ರಿ ಅಥವಾ ಒಂದು ಡಿಸೈಡೆಡ್ ಆಗಿ ನೋಡಬೇಡ್ರಿ. ಡಿಸಪಾಯಿಂಟ್ಮೆಂಟ್ ಆಗ್ತಿರ್ತ. ಒಂದೊಂದ್ಸಲ ಬರಲಿಲ್ಲ ಅಂದ್ಕೊಳ್ಳಿ, ಬರಲೇ ಇಲ್ಲ, ಹಂಗೆ ಆಗಂಗಿಲ್ಲ ನನ್ನ ಜೀವನದಾಗ ಅಂದ್ಕೊಂಡ್ಬಿಡ್ತೀರಿ. ಏನೇ ಇಲ್ಲಿ ರೀಡಿಂಗ್ಸ್ ನೋಡಿದ ಮೇಲೆ ನಿಮ್ಮ ಪರಿಸ್ಥಿತಿ ಒಳಗೆ ಏನು ನಡೀತದೆ ನೋಡಿಕೊಂಡು ಆಮೇಲೆ ಡಿಸಿಷನ್ಸ್ ತೊಗೊಳ್ರಿ. ಜನರಲ್ ರೀಡಿಂಗ್ ನೋಡಿ ಡಿಸಿಷನ್ಸ್ ತೊಗೋಬೇಡ್ರಿ. ಪರ್ಸ್ನಲ್ ರೀಡಿಂಗ್ ಮಾಡಿಸ್ಕೊಳ್ರಿ, ಕ್ಲಾರಿಟಿ ಸಿಗ್ತದೆ ನಿಮಗೆ. ಓಕೆ, ಸೊ ಎಲ್ಲ ರೀಡಿಂಗ್ ಎಲ್ಲ ಮಾಡಿದ ಮೇಲೂ ನಿಮ್ಮ ಮನಸ್ಸು ಏನು ಹೇಳ್ತೈತಿ, ಬುದ್ಧಿ ಏನು ಹೇಳ್ತೈತಿ, ಸ್ವಲ್ಪ ಅದನ್ನು ಕೆಲಸ ಕೊಡ್ರಿ. ಅದಕ್ಕೆ ಆಮೇಲೆ ಡಿಸಿಷನ್ ತೊಗೊಳ್ರಿ. ಓಕೆ, ಸೊ ಇವತ್ತಿನ ರೀಡಿಂಗ್ ಏನಂತಂದ್ರೆ ಟಾಪಿಕ್, ನಿಮ್ಮ ವ್ಯಕ್ತಿ ಮನಸ್ಸಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ? 3 ಸಲ ಹೆಸರು ಹೇಳ್ಕೊಳ್ರಿ, ಅವ್ರ ಫೋಟೋ ನೋಡ್ಕೊಳ್ರಿ, ಮೆಸೇಜಸ್ ನೋಡ್ಕೊಳ್ರಿ. ಚಲೋ ಮೆಸೇಜಸ್, ಬೇಜಾರಾಗಂಥವು, ಅಳ ಅಂಥವು ಸಿಟ್ಟು ಮಾಡ್ಕೊಂಡು ನೋಡಬೇಡ್ರಿ. ಖುಷಿ ಕ್ಷಣಗಳನ್ನು ನೆನೆಸ್ಕೊಳ್ರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನಿಮ್ಮ ವ್ಯಕ್ತಿ ಮನಸ್ಸಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಮನಸ್ಸಿಂದ. ಕಾರ್ಡ್ಸ್ ತಕ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡುವ. ಸ್ಲೋ ಡೌನು, ಸ್ಟ್ರೆಸ್ಸು, ಟ್ರಾವೆಲಿಂಗು. ಓಕೆ, 6 ಆಫ್ ಕಪ್ಸ್ ಇನ್ ರಿವರ್ಸ್, 2 ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್, ಪೇಜ್ ಆಫ್ ವಾಂಡ್ಸ್ ಅಪ್ರೈಟ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಮನಸ್ಸಿಂದ ಯು ಆರ್ ವೆರಿ ಇನ್ನೋಸೆಂಟ್ ಅಂದರೆ ನೀವು ಸ್ವಲ್ಪ ಮುಗ್ಧರದಿರಿ. ಎಲ್ಲನೂ ಕಟ ಮಾತಾಡ್ತಿರ್ಬೋದು, ಆದರೆ ಮನಸ್ಸು ನಿಮ್ದು ಕಲ್ಮಶ ಇಲ್ಲ ಅಂತ. ಹಿಂಗೆ ಸಿಟ್ಟು ಮಾಡ್ತಿರ್ಬೋದು, ತಪ್ಪುಗಳು ಮಾಡ್ತಿರ್ಬೋದು. ನೋಬಡಿ ಈಸ್ ಪರ್ಫೆಕ್ಟ್ ಇಯರ್, ಹೌದಾ? ಬಟ್ ಆದರೆ ಉದ್ದೇಶಗಳಿರ್ತಾವಲ್ಲ, ಅವು ನಿಮಗೆ ಕೆಟ್ಟಿರಂಗಿಲ್ಲ ಅಂತ. ಹಿಂಗೆ ಅಂದರೆ ಒಬ್ರಿಗೆ ಕೆಟ್ಟ ಮಾಡ್ಬೇಕಂತಲೇ ನೀವು ಹಿಂಗೆ ಸಿಟ್ಟು ಮಾಡಿದೆ, ಏನೋ ಒಂದು ಕೆಲಸ ಮಾಡಿದೆ, ಅದು ಮಾಡಿದ ಕೆಲಸ ಎಲ್ಲ ಕೆಲವೊಂದು ಸಲ ರಾಂಗ್ ಆಗ್ಬೋದು, ಹೌದಾ? ಬಯಸ್ಕೊಂಡಿರ್ಬೋದು, ಏನೇ ಮಾಡಿರ್ಬೋದು. ಬಟ್ ನಿಮ್ಮ ಮಾಡಿರೋಂಥ ಉದ್ದೇಶಗಳು ಇನ್ನೊಬ್ರಿಗೆ ಹಾರ್ಮ್ ಆಗಲಿ ಅಂತ ಮಾಡಲ್ಲ. ನೀವು ಒಳ್ಳೇದಾಗಕ್ಕಂತ ಮಾಡೋಕೆ ಹೋಗಿರಿ, ಏನಾಕತಿ ಅದು ಹಂಗಲ್ಲ. ನಿಮ್ಮ ಉದ್ದೇಶಗಳು ಯಾವಾಗಲೂ ಒಳ್ಳೇವಿರ್ತಾವೆ. ಮುಗ್ಧ ಮನಸ್ಸೈತೆ ನಿಮ್ದು. ಎಲ್ಲರನ್ನೂ ಒಂದೇ ಥರ ನೋಡ್ತೀರಿ. ಎಲ್ಲರದು ನಿಮ್ದು ಏನಂತೀರಿ, ಒಂದು ಕಷ್ಟಕ್ಕೆ ಮಡಿಯೋಂಥ ಮನಸ್ಸು ನಿಮ್ದು. ಬುದ್ಧಿವಂತ ವಯಸ್ಸು ಅದೀರಿ ನೀವು ಭಾಳ. ಏನೇ ಒಂದು ಕಷ್ಟ ಬರಲಿ, ಏನಾರು ಒಂದು ಬರಲಿ, ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತೀರಿ ಅಂಥ ವ್ಯಕ್ತಿತ್ವ ನಿಮ್ದಂತ ವಿಚಾರ ಮಾಡ್ತದ. ನಿಮ್ಮ ಬಗ್ಗೆ ಆಲ್ರೆಡಿ ಈ ರೀತಿ ಒಂದು ಒಪಿನಿಯನ್ ಐತೆ ಅವರಿಗೆ. ಏನೇ ನಿಮ್ದೊಂದು ಕಷ್ಟ ಬರಲಿ, ಏನೇ ಬರಲಿ, ಅದಕ್ಕೆ ಹೆಂಗಾರ ಮಾಡಿ ಒಂದು ಜುಗಾಡ್ ಅಂತಾರಲ್ಲ, ಒಂದು ಹೆಂಗಾರ ಮಾಡಿ ಅದಕ್ಕೊಂದು ಆನ್ಸರ್ ಹುಡುಕ್ತೀರಿ ನೀವು, ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತೀರಿ. ಇದು ಆಗಂಗಿಲ್ಲ, ಹಿಂಗೆ ಆಗಂಗಿಲ್ಲ, ಇಲ್ಲ ತಡಿ ಹೆಂಗಿಲ್ಲ, ಹಿಂಗೆ ಅಂದಾರಲ್ಲ, ಹಿಂಗಲ್ಲ, ಏನೋ ಒಂದು ದಿನ ಮಾಡಿ ಇದು ಬಂತಲ್ಲ, ಹಾಂ ಮುಗಿಯುತ್ತೆ, ಅದು ಸಾಲ್ವ್ ಆತಲ್ಲ, ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊಳೋದು ಅಂತೇವಲ್ಲ, ಆ ರೀತಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಇಲ್ಲಿ ಏನು ಎಷ್ಟು ಮಾಡ್ತಿದಾರೆ ಅಂದ್ರೆ ಭಾಳ ಫೀಲಿಂಗ್ಸ್ ಐತೆ ನಿಮ್ಮ ಮೇಲೆ ಅವ್ರಿಗೆ. ಮನಸ್ಸೊಳಗೆ ನಿಮ್ಮ ಬಗ್ಗೆ ಹಂಗೆ ಏನಂತೀರಿ, ಎಮೋಷನ್ಸ್ ಉಕ್ಕಿ ಹರಿಯಾಕತ್ತವ. ಭಾಳ ಇಷ್ಟಪಡ್ತಾರೆ ನಿಮ್ಮ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ, ನಿಮ್ಮನ್ನು ಭಾಳ ಅಂದರೆ ಪ್ಯೂರ್ಲಿ ನಿಮ್ಮನ್ನ ಇಷ್ಟಪಡ್ತಾರೆ. ಅವ್ರು ಪ್ಯೂರ್ ಹಾರ್ಟಿಂದ ನಿಮ್ಮನ್ನ ಇಷ್ಟಪಡ್ತಾರೆ. ಕೆಲವೊಬ್ರಿಗೆ ಹೊಸ ರಿಲೇಷನ್ಶಿಪ್ ಇರ್ಬೋದು ಇಲ್ಲಿ, ಅಥವಾ ನೀವು
ಭಾಳ ದಿನ ಆಗಿದ್ಮೇಲೆ ಮತ್ತೊಂದು ರೀಕನ್ಸಿಲೇಷನ್ ಆಗಿ ಮತ್ತು ಹೊಸದಾಗಿ ಇಲ್ಲ ಮತ್ತು ಹೊಸದಾಗಿ ನಾವು ಮತ್ತೆ ಸ್ಟಾರ್ಟ್ ಮಾಡೋಣ ರಿಲೇಷನ್ಶಿಪ್ನ ಹಳೆದೆಲ್ಲ ಮರ್ತು ಬಿಡೋಣ. ಹಂಗೆ ಕೆಲವೊಬ್ರು ಇರ್ಬೋದು, ಭಾಳ ಕೆಲವೊಬ್ರು. ಬಟ್ ಇದು ನಿಮಗೆಲ್ಲ ಇದು ಹೊಸ ಹೊಸ ರಿಲೇಷನ್ಶಿಪ್ ಇರಬೇಕಿದೆ. ನಿಮ್ಮ ಜೋಡಿ ಒಂದು ಸೆಲೆಬ್ರೇಷನ್ ಮಾಡಬೇಕು, ಅನ್ನೊಂದು ಖುಷಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತಲೇ ಇಲ್ಲಿ ನಿಮ್ಮ ಬಗ್ಗೆ ಮನಸ್ಸಿಂದ ವಿಚಾರ ಮಾಡ್ತಿದ್ದಾರೆ. ಇಲ್ಲಿ ಏನೇ ಒಂದು ಪರಿಸ್ಥಿತಿ ಇರಲಿ, ಏನೇ ಇರಲಿ, ನೀವು ಗಡ್ಬಡ್ ಅಂದರೆ ಸಮಾಧಾನ ಇರೋ ವ್ಯಕ್ತಿ, ಗಡ್ಬಡ್ ಮಾಡ್ಕೊಳ್ಳಾರ್ದಂಥ ವ್ಯಕ್ತಿ ಅಂದ್ರೇನ ತಾಳ್ಮೆಯಿಂದ ಇರೋಂಥ ವ್ಯಕ್ತಿ. ನೀವು ಏನೇ ಒಂದು ಕಷ್ಟ ಬಂದಿರಲಿ, ಏನೇ ಒಂದು ಬಂದಿರಲಿ, ಮಾತುಕತೆ ಆಗಲಿ, ಪಟ್ಟಂತ ಏನೋ ಅಂದೆ, ಪಟ್ಟಂತ ಡಿಸಿಷನ್ ತೊಗೊಂಡೆ, ಹಾಗಲ್ಲ. ಸಮಾಧಾನಲೇ ಕೇಳ್ತೀರಿ, ಸಮಾಧಾನಲೇ ಮಾತಾಡ್ತೀರಿ. ಆಮೇಲೆ ಅದಕ್ಕೆ ಒಂದು ಕ್ಷಣ ಸುಮ್ಮನಾಗಿ ಅದನ್ನು ಏನಂತೀರಿ ಅನಲೈಸ್ ಮಾಡಿ, ಎನಿವೇ ಯುವರ್ ವೈಸ್ ಪರ್ಸನ್, ಹೌದಾ? ಆಮೇಲೆ ಅದಕ್ಕೊಂದು ಡಿಸಿಷನ್ ಕೊಡ್ತೀನಿ. ಇಲ್ಲಿ ಭಾಳ ಜನ ನೀವು ಹಳೆ ಪರಿಚಯಸ್ಥ ಇರ್ಬೇಕು ಅನಿಸುತ್ತೆ ನಿಮ್ಮ ರಿಲೇಷನ್ಸ್ ಒಳಗೆ. ನಿಮಗೆ ಗೊತ್ತಿರೋರು ಇರ್ಬೇಕು ಅವರು, ನೀವು ಯಾವ ವ್ಯಕ್ತಿ ಬಗ್ಗೆ ನೋಡ್ತಿದ್ದಿರಲ್ಲ. ಸೊ ಅವ್ರು ಇರಬೇಕು. ಆಮೇಲೆ ನಿಮ್ಮದು ನೀವು ಜೊತೆಗೆ ಕಳೆದಿದ್ದಂಥ ಕ್ಷಣಗಳನ್ನು, ಅಥವಾ ನಾವು ಸಣ್ಣರಿಂದ ದೊಡ್ಡರ ಮಟ್ಟ ನಾವು ಜೊತೆಗೆ ಕಳೆದಿದ್ವಿ, ನಾವು ಹೆಂಗೆ ಐತಿದೆ ನಮ್ಮದು ಸಣ್ಣರಿಂದ ದೊಡ್ಡರು ಅಂತ ತಿಳ್ಕೊಬೇಡ್ರಿ. ಸೊ ನಾವೀಗ ನಮ್ಮದು 6 ತಿಂಗಳು ರಿಲೇಷನ್ಶಿಪ್ ಅಂದ್ರೆ ನಮ್ಮದು ಫಸ್ಟ್ ಮಂತ್ ನಾವು ಯಾವಾಗ ಭೇಟಿಯಾಗಿದ್ವಿ, ಅದು ಹೆಂಗಿತ್ತು, ಈಗ ಸೆಕೆಂಡ್ ಮಂತಿಗೆ ನಾವೇನಾದ್ವಿ, ಈಗ 6 ಮಂತ್ಸ್ ಆದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ. ಈಗ ನಾವು ಎಷ್ಟು ಮೆಚುರಿಟಿ ಆಗೈತೆ ನಮಗೆ, ನಾವು ಫ್ಯೂಚರ್ ಬಗ್ಗೆ ಎಷ್ಟು ನೋಡ್ತಿದ್ದೇವೆ, ಎಷ್ಟು ನೋಡಬೇಕು ಅಂತಲೂ ವಿಚಾರ ಮಾಡ್ತಿದ್ದಾರೆ. ನಮ್ಮ ರಿಲೇಷನ್ಶಿಪ್ಪು ಏನೋ ಒಂದು ಗ್ರೋತ್ ಆಗೈತಿ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ ನಿಮ್ಮ ಬಗ್ಗೆ. ಅದು ಅಂದರೆ ನಿಮ್ಮ ಒಂದು ಹೆಲ್ಪಿಂದನೇ ಆಗಿರಬೇಕಿದೆ, ನಿಮ್ಮೊಂದು ಜಾಣ್ಮೆಯಿಂದ, ನಿಮ್ಮಿಂದೊಂದು ಸಮಾಧಾನದಿಂದನೇ ಇದೆ. ನೀವು ಮೋಸ್ಟ್ಲಿ ಹೋಮ್ಲಿ ಪರ್ಸನ್ ಅನಿಸುತ್ತೆ ನೀವು. ನಾವು ವ್ಯೂವರ್ಸ್ ಅವ್ರು ವಿಚಾರ ಮಾಡ್ತಿದ್ದಾರೆ, ಯು ಆರ್ ಸೋ ಹೋಮ್ಲಿ ಅಂದ್ರೇನು, ಹಿಂಗೆ ನನ್ನ ಮನೆ, ನನ್ನ ಕುಟುಂಬ, ಹಂಗಂದು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡಲ್ಲ ಅಂತಲ್ಲ, ಬಟ್ ಪ್ರಿಯಾರಿಟಿ ಇಸ್ ದಟ್. ಇಂಡಿಪೆಂಡೆಂಟ್ ಆಗಿರ ಇಷ್ಟಪಡ್ತೀರ ಅನಿಸುತ್ತೆ ನೀವು. ಹೀಗಾಗಿ ಇಲ್ಲ ಅನಿಸುತ್ತೆ ಕೆಲವೊಬ್ಬರಿಗೆ ನಿಮ್ಮ ಸ್ಟ್ರೆಸ್ ಮಾಡ್ಕೊತೀರಿ, ಅವಾಗ ನಿಮ್ಮ ಕ್ರಿಯೇಟಿವಿಟಿ ಕಮ್ಮಿ ಆಗ್ತೈತಿ. ಭಾಳ ಲಘುನ ಬೇಜಾರು ಮಾಡ್ಕೊತೀರಿ ಅನಿಸುತ್ತೆ ನೀವು. ಬೇಜಾರು ಮಾಡ್ಕೊಂಡ್ರೆ ಬೋರ್ ಆಗ್ತಿದೆ, ಭಾಳ ದಿನ ಹಿಂಗಾಯ್ತಲ್ಲ, ಈ ಬೋರ್ ಆಗತ್ತೈತೆ ನನಗೆ, ಹೊಸದು ಏನಾರು ಕ್ರಿಯೇಟ್ ಮಾಡ್ಬೇಕು, ನಾನು ಅಂದ್ರೆ ಹೊಸದಾಗಿ ಏನಾರು ಒಂದು ಕಂಡುಹಿಡಿಬೇಕು, ಹೊಸದಾಗಿ ಏನಾರು ಮಾಡ್ಬೇಕು, ಹಿಂಗೆ ಅಂಥ ವ್ಯಕ್ತಿತ್ವ ಅಂತ ನಿಮ್ಮ ಬಗ್ಗೆ ಅವರು ಮನಸ್ಸಿಂದ ನೀವೆಲ್ಲ ವಿಚಾರ ಮಾಡ್ತಿದ್ದಾರೆ. ಫ್ಯೂಚರ್ ಬಗ್ಗೆ ಭಾಳ ಫೋಕಸ್ ಮಾಡ್ತೀರ ಅನಿಸುತ್ತೆ ನೀವು, ಅದನ್ನು ವಿಚಾರ ಮಾಡ್ತಿದ್ದಾರೆ ನೀವು ಭಾಳ. ಫ್ಯೂಚರ್ ಬಗ್ಗೆ ಈಗಿಂದೆಲ್ಲ ಅಂದ್ರೆ ಮುಂದೆ ಹಿಂಗಿರೋಣ, ನಾವು ಹೆಂಗೆ ಮಾಡೋಣ, ನಮ್ಮ ಮುಂದೆ ಹಂಗಿರ್ಬೇಕು. ಈಗ ಇಲ್ಲಿಂದ 5 ವರ್ಷ ಅಂದ್ರೆ ನಾ ಇದನ್ನು ಇಷ್ಟೆಲ್ಲ ತೊಗೊಂಡಿರ್ಬೇಕು, ಇದೆಲ್ಲ ಮಾಡಿರ್ಬೇಕು, ನಾ ಇಷ್ಟು ಓದಿರ್ಬೇಕು. ನಮ್ಮ ಫ್ಯೂಚರ್ ಒಳಗೆ 5 ವರ್ಷ ಅಂದ್ರೆ ಹಿಂಗೆ ಒಂದು 5 ವರ್ಷದ ಪ್ಲ್ಯಾನ್ ಹಾಕ್ತಾರಲ್ಲ, ಹೆಂಗೆ ಗೌರ್ಮೆಂಟ್ನಾರ ಪಂಚವಾರ್ಷಿಕ ಯೋಜನೆ ಅಂತಂದು, ಹಂಗೆ ನೀವೇನದಿರಲ್ಲ, ಹಂಗೆ ಫ್ಯೂಚರ್ ಬಗ್ಗೆ ವಿಚಾರ ಮಾಡೋಂಥ ವ್ಯಕ್ತಿ ಅಂತ ನಿಮ್ಮ ಮನಸ್ಸಿಂದನೇ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊತಿದ್ದಾರೆ. ಇಟ್ ಈಸ್ ಅ ಗುಡ್ ಥಿಂಗ್. ಭಾಳ ಲಗುನ ಸ್ಟ್ರೆಸ್ ಹಾಕಿರೋ ಅನಿಸತಿ. ಅಂದರೆ ಎಲ್ಲಾರ್ದು ಅವ್ರಿಗೂ ಹೆಲ್ಪ್ ಮಾಡ್ತಾನೆ, ಇವ್ರಿಗೂ ಹೆಲ್ಪ್ ಮಾಡ್ತಾನೆ, ಅವ್ರಿಗೂ ಮಾಡ್ತಾನೆ, ಇವ್ರಿಗೂ ನಾನೇ ಎಲ್ಲ ಕೆಲಸ ಮಾಡ್ತಾನೆ. ನಾನು ಹೇಳಿದೆ ನೀವು, ಯಾಕಂದರೆ ಒಂದು ಸಮಾಧಾನದಲ್ಲಿ ಒಂದು ವಿಚಾರ ಮಾಡಿ ಹೆಜ್ಜೆ ಇಡೋಂಥ ವ್ಯಕ್ತಿ ನೀವು. ಸೊ ಹೀಗಾಗಿ ಏನಾರ ಒಂದು ಕೆಲಸ ಮಾಡೋ ಏನೇ ಅಡೆತಡೆಗಳು ಬರಲಿ, ಅದು ಕೆಲಸ ಮುಗಿಯೋ ಮಟ್ಟ ನೀವು ಸ್ಟಾಪ್ ಮಾಡೋಂಗಿಲ್ಲ, ಅದನ್ನ ಬೇಕಾದ ಬರಲಿ. ಅದು ಹೀಗಾಗಿ ಭಾಳ ಲಘುನ ಸ್ಟ್ರೆಸ್ ಆಗ್ತೀರ ಅನಿಸುತ್ತೆ. ಒಂದೊಂದು ಸಲ ನಿಮ್ಗೆ ಅವ್ರಿಗೆ ಅನಿಸುತ್ತೆ ನೀವು ಬ್ಯಾಲೆನ್ಸಿಂಗ್ ಮಾಡ್ಕೊಳಕ್ಕಾಗಂಗಿಲ್ಲ ನಿಮ್ಮನ್ನು ನೀವು. ಅಂದರೆ ಅಲ್ಲೂ ಮಾಡ್ತೀನಿ, ಅಲ್ಲೂ ನಾನು ಬೇಕು, ಇಲ್ಲೂ ನೀನು ಬೇಕು ಅಂದಾಗ ನಿಮಗೆ ನೀವು ಬ್ಯಾಲೆನ್ಸಿಂಗ್ ನೀನು ಮಾಡ್ಕೊಳಕ್ಕೆ ನಿನಗೆ ಆಗಂಗಿಲ್ಲ. ಅಂದರೆ ಯಾಕೆ ಸ್ಟ್ರೆಸ್ ತೊಗೊತೀಯ ಅಂತ ಹಿಂಗೆ ಅರ್ಥದ. ಯಾಕೆ ಅಷ್ಟೊಂದು ಸ್ಟ್ರೆಸ್ ತೊಗೊಂಡು ಎಲ್ಲ ನಾನಾ ಮಾಡಬೇಕು, ಎಲ್ಲ ಒಂದೇ ಸಲಕ್ಕೆ ಮಾಡಬೇಕು. ಇಷ್ಟೆಲ್ಲ ಶಾಣೆ ಅದು, ಇಷ್ಟು ಬುದ್ಧಿವಂತದೆ, ಶಾಣೆ ಓಕೆ, ನಾದ್ರೆ ಬುದ್ಧಿವಂತರ ನಮ್ದಿಲ್ಲ. ಇಷ್ಟ್ಯಾಕೆ ಸ್ಟ್ರೆಸ್ ತೊಗೊತಿದೆ ಅಂತಲೇ ನಿಮ್ಮ ಬಗ್ಗೆ ವಿಚಾರ ಮಾಡ್ತದೆ. ಒಂದು ಕ್ಯಾಲ್ಕುಲೇಷನ್ ಅಂದರೆ ಹಿಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಲ್ಲ,
ಸ್ಟೆಪ್ ಬೈ ಸ್ಟೆಪ್ ಒಂದು ಆರ್ಗನೈಸೇಷನ್ ಇತ್ತಲ್ಲ, ಅದು ನಿಮ್ಮ ಕಡೆ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತೆ. ಅದು ಯಾವುದೇ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ಆಗಿರ್ಬೋದು, ಅಂದರೆ ನಿಮ್ಮಿಬ್ಬರ ನಡುವೆ ಓನ್ಲಿ ಎಮೋಷನ್ಸ್ ಅಂತಲೇ ಹೇಳಕತ್ತಿಲ್ಲ. ಇಲ್ಲೇ ಎಮೋಷನ್ಸ್ ಅದಾವು, ಏನಂತೀರಿ, ಮನಿ ಮ್ಯಾನೇಜ್ಮೆಂಟ್, ಅದು ದುಡ್ಡನ್ನು ವಿಚಾರ ಎಲ್ಲ, ಮಟೀರಿಯಲ್ಸ್ಟಿಕ್ಕೂ ಐತಿ, ಆ್ಯಕ್ಷನ್ಸ್ ಬಗ್ಗೆನೂ ಐತಿ, ಎಲ್ಲ ಬಗ್ಗೆನೂ ಎಲ್ಲ ಬಂದಾವ ಕಾರ್ಡೆ, ಎಲ್ಲ ಬಗ್ಗೆ ಹೇಳ್ತದೆ. ನಿಮ್ಮನ್ನು ನೀವು ಅಂದರೆ ನಿಮ್ದೊಂದು ಕೆಪಾಸಿಟಿ ಇರ್ತದೆ, ಆ ಕೆಪಾಸಿಟಿ ಮೀರಿ ನೀವು ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ, ಅಥವಾ ನಿಮ್ಮ ಎನರ್ಜಿ ಹಾಕ್ತೀರಿ, ಟೈಮ್ ಹಾಕ್ತೀರಿ. ಆಮೇಲೆ ಇವ್ ನನ್ನ ಕೈಯಿಂದ ಆಗಾಕತ್ತಿಲ್ಲ, ನಾನೆಲ್ಲ ಮಾಡ್ಬೇಕನ್ನ, ನನಗೆ ಸುಸ್ತಾತ ಅಂತ ನಿಮಗೆ ನೀವು ಮತ್ತೆ ನಿಮಗೆ ನೀವು ಬೈಕೊಳೋದು ಇಲ್ಲ. ಈ ವ್ಯಕ್ತಿ ನೀವು ಯಾರ ಬಗ್ಗೆ ನೋಡ್ತಿದ್ರೆ ಅವ್ರಿಗೆ ನನಗೆ ಹೆಲ್ಪ್ ಮಾಡೋಕ್ಕೆ ಬರಲ್ಲ, ನನಗೆ ಇಷ್ಟು ಸಾಕಾಗತ್ತೆ, ನನಗೆ ಸುಸ್ತಾತು, ಹಂಗೆ ಯಾರು ಇಷ್ಟು ಮಾಡಂದಾರಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡಲ್ಲ. ಈ ಕೆಲಸ ಆತ, ಇದು ಮುಗಿದ್ಮೇಲೆ ಆರಾಮ್ ರೆಸ್ಟ್ ತಗೋ, ಆಮೇಲೆ ಮಾಡು, ಹಿಂಗೆ ನೀ ಯಾಕೆ ಹಂಗೆ ಮಾಡೋಂಗಿಲ್ಲ ಅಂತ ನಿಮ್ಮ ಬಗ್ಗೆ ವಿಚಾರ ಮಾಡ್ತದೆ. ನೀವು ಕೆಲವೊಬ್ರು ಇಲ್ಲೇ ನಿಮಗೆ ಟ್ರಾವೆಲಿಂಗ್ ಭಾಳ ಇಷ್ಟ ಅನಿಸ್ತೈತಿ, ಸೊ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಂತದಾರ. ಮೆಸೇಜಸ್ ಬಂದಿಲ್ಲ ಅಂದ್ರೆ ಮೆಸೇಜಸ್ ಮಾಡಬೇಕಂತ ಭಾಳ ಮನಸ್ಸಿಂದ ಅನ್ಕೊಳಕತ್ತಾರ. ನಿಮ್ಮ ಜೊತೆ ಒಂದು ಹೊಸ ಬಿಗ್ನಿಂಗ್ ಮಾಡಬೇಕು, ಯಾರ್ಯಾರೇನೋ ಕಾಂಟ್ಯಾಕ್ಟ್ ಒಳಗದಿರಿ, ನಿಮ್ಗೇನೋ ಒಂದು ಗುಡ್ ನ್ಯೂಸ್ ಹೇಳಬೇಕಂತ ಇಷ್ಟಪಡ್ತಿದ್ದಾರೆ ಎಲ್ಲರೂ. ಇದೆ ಅಂದರೆ ನೋ ಕಾಂಟ್ಯಾಕ್ಟ್ ಎಲ್ಲ ಇದ್ದರಿಗೆ. ಒಂದು ಖುಷಿಯಿಂದ, ಅಂದರೆ ಏನೂ ಜಡ್ಜ್ ಮಾಡಲಾರ್ದಂಗೆ ಮುಗ್ಧ ಮನಸ್ಸು ಇರ್ತದಲ್ಲ, ಯಾರನ್ನೂ ಏನೂ ಜಡ್ಜ್ ಮಾಡೋಂಗಿಲ್ಲಪ್ಪ, ಆತಲ್ಲ ಆಗಿದ್ದು ಹೊತ್ತು ಮುಗಿದಿರ್ತ, ನಾವು ಒಬ್ಬರು ಬಿಟ್ಬಿಡೋಣ, ಅದನ್ನ ಲೆಟ್ ಗೋ ಮಾಡೋಣ, ನೆಕ್ಸ್ಟ್ ಹೊಸ ಫ್ರೆಶ್ ಸ್ಟಾರ್ಟ್ ಮಾಡೋಣ. ನಾವು ನಿಮ್ಮ ಮನಸ್ಥಿತಿ ಹಂಗೈತಿ, ಮೋಸ್ಟ್ಲಿ ಲಘುನ ನೀವು ಲೆಟ್ ಗೋ ಮಾಡ್ತೀರ ಅನಿಸ್ತೈತಿ. ಹಂಗೆ ಆ ರೀತಿ ಇನ್ನೂ ಅಂದ್ರೆ ನಿಮಗೆ ಅವ್ರು ಏನೇನೋ ಹೇಳ್ಬೇಕು, ನಾ ಹಿಂಗೆ ಪ್ಲ್ಯಾನ್ ಮಾಡೇನಿ ನೋಡು, ನಿನ್ಗೆ ಇಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡೇನಿ, ನಮ್ಮ ಜೀವನದಾಗ ಹಿಂಗೆ ಮಾಡ್ಕೊಡೋಣ. ಅದು ಒಂಥರ ಎಂಥೂಸಿಯಾಸ್ಟಿಕ್ ಆಗಿ ಅಂದ್ರೆ ಭಾಳ ಖುಷಿಯಿಂದ, ಉತ್ಸಾಹದಿಂದ ನಿಮ್ಗೆ ಕೆಲವೊಂದು ವಿಷಯಗಳನ್ನು ತಿಳಿಸ್ಬೇಕು. ನನ್ನ ಜೀವನದಾಗ ಹಿಂಗೆ ಆದು ನೋಡು, ನಾನು ನಮ್ಮಿಬ್ಬರ ಬಗ್ಗೆ ನಾನು ಇಂಥದ್ದೆಲ್ಲ ಪ್ಲ್ಯಾನ್ ಮಾಡೇನಿ. ಅಂದರೆ ಆ್ಯಕ್ಷನ್ ತೊಗೋಬೇಕಂತಲೇ ಇಲ್ಲ, ನಿಮ್ಗೆ ಫೋನ್ ಕಾಲ್ ಮೆಸೇಜಸ್ ಬರ್ತಿರ್ಬೇಕು, ಟ್ರಾವೆಲಿಂಗ್ ಮಾಡಿ ನಿಮ್ಮನ್ನು ಭೇಟಿಯಾಗಕ್ಕೂ ಕೆಲವೊಬ್ರು ಬರ್ತಿರ್ಬೇಕು. ನೋಡಿರಿ ಯಾರ್ಯಾರಿಗೆ ಬರ್ತಾರಂತಂದು ಕಮೆಂಟ್ ಮಾಡಿರಿ. ಮ್ಯಾಮ್ ಯಾವಾಗ ಬರ್ಬೋದು ರೀ, ಯಾವಾಗ ಮೆಸೇಜ್ ಬರ್ಬೋದು ರೀ ಅಂದರೆ ನೀವು ಎಕ್ಸ್ಪೆಕ್ಟ್ ಏನು ಮಾಡಿರ್ತಿರಲ್ಲ ಅದಕ್ಕಿಂತ ಮುಂಚೆ ಬರ್ತದೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು. ಮ್ಯಾಮ್ ನನಗೆ 8 ದಿವಸ ಒಳಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಉದಾಹರಣೆ ಮ್ಯಾಮ್ 8 ದಿವಸ ಒಳಗೆ ಬರ್ಬೋದಾ, ನೀವು ಈಗ ವಿಡಿಯೋ ನೋಡೋ ಮುಂದೆ ನಿಮ್ಗೆ ಅನಿಸುತ್ತಂದ್ರೆ ಬಿಫೋರ್ ಯು ಎಕ್ಸ್ಪೆಕ್ಟ್ ಅವಾಗ ಬರೋ ಚಾನ್ಸಸ್ ಐತಿ. ಅದು ನೀವು ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಬಿಟ್ಟಿದ್ದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಮೆಸೇಜಸ್ ಏನು ಕೊಡ್ಬೇಕಂತ ಇಷ್ಟಪಡ್ತಾರೆ ನೋಡ್ಬೇಡ. ನಂಗೆ ನನ್ನ ಖುಷಿ ಸುದ್ದಿ ಹೇಳಬೇಕು, ಎಲ್ಲ ನಿಮ್ಮ ಬಗ್ಗೆ ಇಷ್ಟೆಲ್ಲ ವಿಚಾರ ಮಾಡ್ತಿದಾರಲ್ಲ, ಮೆಸೇಜಸ್ ಏನಾದರೂ ಕೊಡೋಕೆ ಇಷ್ಟಪಡ್ತಾರೆ. ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಸೊ ಟ್ರಾವೆಲಿಂಗ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಏನೈತಲ್ಲ ಅದನ್ನು ಕ್ಲೇಮ್ ಮಾಡಿರಿ. ಸೊ ಲಘುನ ನಿಮ್ಮ ಜೀವನದಾಗ ಒಂದು ಖುಷಿ ಸುದ್ದಿ ಬರಲಿ, ಎಲ್ಲರ ಜೊತೆಗೂ ಹಂಚ್ಕೊಳ್ರಿ, ಕಮೆಂಟ್ ಮಾಡಿ. ಮ್ಯಾಮ್ ಆಗಲಿಲ್ಲ ಮ್ಯಾಮ್, ಇಲ್ಲ ಮ್ಯಾಮ್ ಅಂತಿರ್ತೀರಿ. ನೀವು ಸ್ವಲ್ಪ ಚೇಂಜಸ್ ಆಗಬೇಕು ಕೆಲವೊಂದು ಸಲ ಜೀವನದಾಗ. ನೋ ಕಾಂಟ್ಯಾಕ್ಟ್, ಸಪ್ರೇಷನ್ ಎಲ್ಲ ಆಗಿರ್ತೀರ ಅಂದ್ರೆ ಇಟ್ ಈಸ್ ಅ ಫೇಸ್, ಅದೊಂದು ಟೈಮ್. ಅದು ನಮ್ಮ ವ್ಯಕ್ತಿತ್ವಗಳನ್ನು, ನಮ್ಮ ಸರಿತಪ್ಪುಗಳನ್ನು, ನಮ್ಮ ಥಾಟ್ಸ್ಗಳನ್ನು ಚೇಂಜ್ ಮಾಡ್ಕೊಳಕ್ಕೆ ದೇವ್ರು ಕೊಟ್ಟಿರೋದೊಂದು ಅವಕಾಶ. ಅದನ್ನ ನೀವು ಎಲ್ಲಿ ಮಠ ಅದನ್ನು ಸರಿ ಮಾಡ್ಕೊಳಲ್ಲ, ಆ ವ್ಯಕ್ತಿ ಇಲ್ಲಿಗೆ ಬರಲ್ಲ. ಆವಾಗ ಐ ಲವ್ ದ ವೇ ಯು ಲವ್ ಮೀ. ಸೊ ನಿಮ್ಗೆ ಹೇಳ್ತಿದಾರ, ನೀವು ಅವ್ರನ್ನ ಏನು ಇಷ್ಟಪಡ್ತಿರಲ್ಲ, ನೀವು ಯಾರ ಬಗ್ಗೆ ನೋಡ್ತಿದ್ದಿರಲ್ಲ, ನೀವೇನು ಅವ್ರನ್ನ ಇಷ್ಟಪಡೋ ರೀತಿ ಐತಲ್ಲ, ಅದಕ್ಕೆ ಭಾಳ ನೀವು ಪ್ರೀತಿ ಮಾಡೋ ರೀತಿ ಅವ್ರಿಗೆ ಭಾಳ ಪ್ರೀತಿ. ವಾವ್, ಯು ನೋ ಮೀ ಬೆಟರ್ ದೆನ್ ಐ ನೋ ಯುವರ್ ಸೆಲ್ಫ್. ಅವ್ರು ನಿಮಗೆ ಹೇಳ್ತಿದ್ದಾರೆ ನಿಮ್ಮ ಬಗ್ಗೆ ಏನು ಎಷ್ಟು ಮಾಡ್ತಿದ್ದಾರೆ ಅಂತ, ನೀವು ಅವ್ರ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡಿರಿ, ಅವ್ರಕಿನ್ನ ನೀವು ಅವ್ರನ್ನ ಜಾಸ್ತಿ ತಿಳ್ಕೊಂಡಿರಿ ಅಂತ ನಿಮ್ಗೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತಿದ್ದಾರೆ. ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್. ಸೊ ಏನೋ ಒಂದು ಕನಸು ಕಂಡಾರಿಲ್ಲೇ ನಿಮ್ಮ ಜೊತೆಗೆ, ಏನೇನೋ
ಒಂದಿಷ್ಟು ಏನಂತೀರಿ ಒಂದು ಪ್ಲ್ಯಾನ್ಸ್ ಹಾಕ್ಕೊಂಡಾರ. ಸೊ ನಿನ್ನ ಡ್ರೀಮ್ಸೇ ನನ್ನ ಡ್ರೀಮ್ಸ್ ಅಂತಲೇ ಇಲ್ಲೇ. ಸೊ ನಿಮ್ಮ ಡ್ರೀಮ್ಸನ್ನ ಫುಲ್ಫಿಲ್ ಮಾಡೋಕ್ಕೆ ನಾ ಏನಾದರೂ ಮಾಡಬೇಕು ಅಂತಲೇ ಇಲ್ಲೇ ಏನಾದ್ರು ಪ್ಲ್ಯಾನ್ಸ್ ಹಾಕ್ಕೊಂಡಿರ್ಬೇಕು. ಟೈಮ್ ಜಸ್ಟ್ ಫ್ಲೈಸ್ ವೆನ್ ವಿ ಆರ್ ಟುಗೆದರ್. ನಾವಿಬ್ಬರು ಜೊತೆಗಿದ್ವಿ ಅಂದರೆ ಟೈಮ್ ಹೆಂಗೆ ಹೋಗ್ತದೆ ಗೊತ್ತೇ ಆಗಲ್ಲ ಅಂತಲೇ ನಿಮ್ಮ ಬಗ್ಗೆ ಎಮೋಷ್ನಲಿ ವಿಚಾರ ಮಾಡ್ತಿರೋದಿದೆ. ಹಂಗೆ ಪ್ರಾಕ್ಟಿಕಲ್ ಇಲ್ಲ ನೋಡಂತಡಿ ಏನಾಗ್ತದಲ್ಲ ಅಂದ್ರೆ ಭಾವನೆಗಳು ಉಕ್ಕಿ ಬರಕತ್ತಾವಿಲ್ಲ. ಏಸ್ ಆಫ್ ಕಪ್ಸ್. ಯು ಲವ್ ಅನ್ಕಂಡೀಷ್ನಲಿ. ಅವ್ರಿಗೆ ಗೊತ್ತು ನೀವು ಅವ್ರನ್ನ ಏನೋ ಅಂದರೆ ಇನ್ನೋಸೆಂಟ್ ಅದಿರಿ ಅಂತ ಹೇಳಿದ್ನಲ್ಲ, ಈ ನಿಸ್ವಾರ್ಥದಿಂದ ಅವ್ರನ್ನ ಪ್ರೀತಿ ಮಾಡ್ತೀರಿ. ಅಲ್ಲಿ ಸ್ವಾರ್ಥನೇ ಇಲ್ಲ. ಅವ್ರಿಗೆ ಏನಾರು ನೀವು ಹೇಳಬೇಕು, ಏನಾರು ಮಾಡಿದ್ರಿ ಅಂದ್ರೆ ಹಿಂಗೆ ಬೈದ್ರಿ, ಹೇಳಿದ್ರಿ, ಸಿಟ್ಟು ಮಾಡಿದ್ರಿ ಅಂದರೆ ಅದು ಅವ್ರು ಒಳ್ಳೇದಕ್ಕೆ ಹೇಳಿರ್ತೀರಿ, ನಿಮ್ಮ ಸ್ವಾರ್ಥಕ್ಕೆ ಹೇಳಿರಂಗಿಲ್ಲ. ಹಂಗೆ ಅದು ಅನ್ಕಂಡೀಷ್ನಲ್. ನಾವು ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ. ನಿಮ್ಮಿಂದ ಏನಾದರೂ ಒಂದು ಅಂದರೆ ನಿಮಗೆ ಹೇಳ್ತಿದ್ದಾರೆ ಅವ್ರ ಮೆಸೇಜ್, ನಾನು ಇನ್ನಿಂದ ಏನಾದರೂ ಒಂದು ಹೊಸದು ಕಲಿತಾನೇ ಇರ್ತಾನೆ ಅಂತ ಹೇಳ್ತಿದ್ದಾರೆ. ಯು ಟರ್ನ್ ಮೀ ಆನ್ ಸೋ ಕ್ವಿಕ್ಲಿ. ಸೊ ಇಲ್ಲೊಂದು ಫಿಸಿಕಲಿಟಿ ಬಂತ. ನಿಮ್ಮ ನೋಡಿದ ಕೂಡಲೇ ಅವರಿಗೆ ಕುಚ್ ಕುಚ್ ಹೋತಾಯ. ಯು ಕಂಪ್ಲೀಟ್ ಮೀ. ನೋಡ್ರಿ, ನೀವು ಅವ್ರ ಜೊತೆಗೆ ಇದ್ಬಿಟ್ರೆ ಅವ್ರಿಗೆ ಒಂಥರ ಕಂಪ್ಲೀಷನ್ ಅನ್ನಿಸುತ್ತೆ, ಜೀವನ ಪರಿಪೂರ್ಣ ಅನ್ನಿಸುತ್ತೆ ಅಂತ ನಿಮ್ಗೆ ಹೇಳ್ತಿದ್ದಾರೆ. ನೋಡ್ರಿ, ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಯೆಟ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪರೇಬಲ್. ನಮ್ಮ ವ್ಯಕ್ತಿತ್ವಗಳ ಬೇರೆ ಬೇರೆನೇ ಅದಾವು, ಬಟ್ ಆದರೆ ನಾವಿಬ್ಬರು ಜೊತೆಗಿದ್ದಾಗ ನಮ್ಮನ್ನು ಬೇರೆ ಮಾಡೋಕ್ಕಾಗಲ್ಲ. ಅಂದ್ರೆ ಆ ವ್ಯಕ್ತಿತ್ವಗಳು ಒಂದಾಗ್ಬಿಡ್ತಾವೆ. ಕತ್ಲು ಹಗಲು ಅಂತೇವಲ್ಲ, ಇನ್ ಆ್ಯಂಡ್ ಡ್ಯಾನ್ ಎನರ್ಜಿ, ಶಿವಶಕ್ತಿ ಹಂಗೆ. ನೋ ಮ್ಯಾಟರ್ ಹೌ ಅದರ್ಸ್ ಸಿ ಮೀ ಯು ಮೇಕ್ ಮೀ ಫೀಲ್ ಸ್ಪೆಷಲ್. ಬೇರೆ ನನ್ನನ್ನು ಯಾವ ರೀತಿ ನೋಡಿದ್ರು ಅಡ್ಡಿ ಇಲ್ಲ. ಇವ್ರು ಹಿಂಗೆ ಅದಾರ ನೋಡು, ಅವ್ರು ಹಿಂಗಿಲ್ಲ, ಅವ್ರು ಹಿಂಗೆ ಹೆಸರು ಇಡ್ತಾರಲ್ಲ ಒಬ್ಬೊಬ್ರಿಗೆ, ಅವ್ರು ಯಾರು ಏನೇ ಅನ್ನಲಿ ಏನೇ ಮಾಡಲಿ, ನೀ ಮಾತ್ರ ನನ್ನನ್ನು ಸ್ಪೆಷಲ್ಲಾಗೆ ಟ್ರೀಟ್ ಮಾಡ್ತಿದ್ದಿ, ಅಂದರೆ ನನ್ನನ್ನು ಸ್ಪೆಷಲ್ಲಾಗಿ ಫೀಲ್ ಮಾಡಿಸ್ತಿದ್ದಿ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ನಿಮ್ಮ ವ್ಯಕ್ತಿ ಇದನ್ನೆಲ್ಲ ವಿಚಾರ ಮಾಡ್ತಿದ್ದಾರೆ, ಅಂದರೆ ಫೀಲ್ ಮಾಡ್ಕೊತಿದ್ದಾರೆ ಇದನ್ನು. ನೀವು ಅವ್ರನ್ನ ಹೆಂಗೆ ಫೀಲ್ ಮಾಡಿಸಿದ್ರಿ, ಅವ್ರ ಜೊತೆಗಿದ್ದಾಗ ಹೆಂಗೆ ಖುಷಿಯಿಂದ ಇದ್ರಿ, ಎಲ್ಲನೂ ಈಗ ನೆನೆಸ್ಕೊತಿದ್ದಾರೆ. ಸೊ ನಿಮ್ಮ ಟೈಮ್ ಫ್ರೇಮ್ ಏನು ಹಾಕ್ಕೊಳ್ರಿ, ನಿಮ್ಮ ಎಕ್ಸ್ಪೆಕ್ಟೆಡ್ ಡೇಟ್ ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ಅವ್ರ ಕಡೆಯಿಂದ ಮೆಸೇಜಸ್, ಕಾಲ್ಸ್ ಬಂದು ಭೇಟಿ ಆಗೋದು ಎಲ್ಲ ಐತಿ ನೋಡ್ರಿ ಇಲ್ಲಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯು. ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಟೈಮ್ ಬಂದರೆಲ್ಲರೂ ಪ್ಲೀಸ್ ಸಬ್ಸ್ಕ್ರಿಪ್ಷನ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸುಮ್ಮನೆ ಕಾಲ್ ಮಾಡಬೇಡ್ರಿ ಪ್ಲೀಸ್. ಮೆಸೇಜ್ ಹಾಕ್ರೆ ನಾನು ನೋಡ್ತೇನೆ. ಮೆಸೇಜ್ ಇದ್ದಾಗ ಕಾಲ್ ಮಾಡೋಣ ಅಂತ. ಓಕೆ, ಸೊ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.